ಲಂಗ ದಾವಣಿ ಧರಿಸೋದೇ ಒಂದು ಫ್ಯಾಷನ್ನು. ಈ ಲಂಗ ದಾವಣಿನ ಸ್ವಲ್ಪ ಫ್ಯಾಷನಬಲ್ ಆಗಿ ಹೇಗೆ ಧರಿಸ್ಬೋದು ಬನ್ನಿ ಕೇಳೋಣ. ಸೊ ಮಾಡೆಲ್ ಪ್ರತಿಭಾ ಅವ್ರು ನಮ್ಮ ಜೊತೆ ಇದ್ದಾರೆ. ಹಲೋ ಪ್ರತಿಭಾ. ಹಾಯ್ ಮೇಡಮ್. ಸೊ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. Thank you so much. ಲಂಗ ದಾವಣಿ ಅನ್ಬೋದು ಅಥವಾ ಲೆಹೆಂಗಾ ಅನ್ಬೋದು. ಲೆಹೆಂಗಾ ಇದು ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಸ್ಟೈಲ್ ಮಾಡಿದ್ದಾರೆ ನಮ್ಮ ಡಿಸೈನರು. ಓಕೆ. ಸೊ ಇದು ಫ್ಲೋರಲ್ ಡಿಸೈನ್ ಇದು. ಅದು ತುಂಬಾ ಟ್ರೆಡಿಷನಲ್ ಆಗಬಾರ್ದು ಅಂತ ಇದಕ್ಕೆ ನಾವು ವೆಸ್ಟರ್ನ್ ಲುಕ್ ಕೊಟ್ಬಿಟ್ಟು ಜುವೆಲ್ಸ್ ಎಲ್ಲ ನಾವು ವೆಸ್ಟರ್ನ್ ಲುಕ್ ಇದು ಮಾಡಿದೀವಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಸೊ ಅದಕ್ಕೆ ತುಂಬ ಜಾಸ್ತಿ ಟ್ರೆಡಿಷ್ನಲ್ ಆಗಬಾರ್ದು ಅಂತ ಗುಚ್ಚಿ ಇದೆಲ್ಲ ಬೆಲ್ಟ್ ಹಾಕ್ಕೊಂಡು ಸೊ ಸ್ವಲ್ಪ ಫ್ಯಾಷನ್ ಆಗಿರಲಿ ಅಂತ ಈಗಿನ ಟ್ರೆಂಡಿಗೆ ತಕ್ಕಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಇಂಡೋ ವೆಸ್ಟರ್ನು ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂದ್ಬಿಟ್ಟು ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಾವು ಇವತ್ತು ಡ್ರೆಸ್ ರೆಡಿ ಮಾಡಿದ್ದೀವಿ. ಹೇಗೆ ನೀವು ಸ್ಟೈಲಿಂಗ್ ಐಡಿಯಾ ಬಂದಿದ್ದು ಹೇಗೆ? ಬೇರೆಯವರಿಗೆ ನೀವು ಐಡಿಯಾ ಅಂದರೆ ಟಿಪ್ಸ್ ಕೊಡೋದಾದರೆ ಏನು ಹೇಳ್ತೀರಾ? ಈ ಪ್ರಿಂಟೆಡ್ ಲೆಹೆಂಗಾ ಇದು ಪ್ರಿಂಟೆಡ್ ಲೆಹೆಂಗಾ ಆಗಿದ್ರು ನಾವು ತುಂಬಾ ಟ್ರೆಡಿಷನಲ್ ಹೋಗ್ದೇನೆ ನಾವು ಮಾಡರ್ನ್ ಲುಕ್ ಕೊಟ್ಟಿದೀವಿ. ಹೇಗೆ? ಹಾಗಾಗಿ ನೀವು ನೋಡ್ಬೋದು ಬೆಲ್ಟ್ ಹಾಕಿದ್ದೀರಾ, ಗುಚ್ಚಿ ಬೆಲ್ಟ್ ಹಾಕಿದೀವಿ. ಸೊ ಇದಕ್ಕೆ ಹೇರ್ ಲೂಸ್ ಬಿಟ್ಬಿಟ್ಟು ಏನು ಟೈ ಮಾಡದೆ ಲೂಸ್ ಬಿಟ್ಬಿಟ್ಟು ಸ್ವಲ್ಪ ಫ್ಯಾಷನ್ ಲುಕ್ ಕೊಟ್ಟಿದೀವಿ. ಸೊ ಕರ್ಲ್ ಮಾಡ್ಬಿಟ್ಟು ಜ್ಯುವೆಲರೀಸ್ ಹೌದು ಎಲ್ಲ ನಾರ್ತ್ ಸ್ಟೈಲ್ ಅಲ್ಲಿ ಸೊ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾವು ಇವತ್ತು ತುಂಬಾ ಟ್ರೆಡಿಷನಲ್ ಹೋಗದೆ ಇಂಡೋ ವೆಸ್ಟರ್ನ್ ನಾವು ಸ್ಟೈಲ್ ಮಾಡಿರೋದು. ಸೊ ಟೀನೇಜ್ ಅವರು, ಕಾಲೇಜ್ ಗೋಯಿಂಗು ಅಥವಾ ಸ್ವಲ್ಪ ಯಂಗ್ ಲುಕ್ ಬೇಕು ಅನ್ನೋರು ಈ ಸ್ಟೈಲ್ ಅನ್ನು ಪ್ರಿಫರ್ ಮಾಡಬಹುದು. ಖಂಡಿತ ಮಾಡಬಹುದು. ಓಕೆ, ಥ್ಯಾಂಕ್ ಯು ಪ್ರತಿಭಾ. ಥ್ಯಾಂಕ್ ಯು. ಫೆಸ್ಟಿವ್ ಸೀಸನ್ನಲ್ಲಿ ಟ್ರೆಡಿಷನಲ್ ಆಗೋ ಕಾಣಿಸ್ಕೋಬೇಕು, ಸ್ವಲ್ಪ ಮಾಡರ್ನ್ ಲುಕ್ ಇರಬೇಕು, ಹೇಗೆ ಜ್ಯುವೆಲರೀಸನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಡೆಲ್ ಮಿಸಸ್ ಸೌತ್ ಇಂಡಿಯಾ IMP ಸೊ ಸುಚಿತ್ರಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಅವರು ಟಿಪ್ಸ್ ನೀಡಲಿದ್ದಾರೆ. ಸೊ ಸುಚಿತ್ರಾ ಹಬ್ಬದ ಶುಭಾಶಯಗಳು ಮ್ಯಾಮ್ ನಿಮಗೆ. ಥ್ಯಾಂಕ್ ಯು. ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತಾರೆ. ಸೊ ನಾನು ಟ್ರೆಡಿಷ್ನಲ್ ಆಗೇ ರೆಡಿ ಆಗೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ರೇಷ್ಮೆ ಸೀರೆ, ಪ್ಯೂರ್ ರೇಷ್ಮೆ ಸೀರೆ, ಪ್ಯೂರ್ ಜರಿ ಬಾರ್ಡ್ರ್ ಇರೋದು ಹಾಕಿದ್ದೀನಿ. ಅದಕ್ಕೆ ಎಲ್ಲರೂ ಸೇಮ್ ಕಾಂಬಿನೇಷನ್ ಬ್ಲೌಸ್ ಹಾಕೋದು ಕಾಮನ್. ಹಾಗಾಗಿ ನಾನು ಬೇರೆ ಕಾಂಟ್ರಾಸ್ಟ್ ಕಲರ್ ಇರಲಿ ಅಂತ ಬೇರೆ ಡಿಸೈನ್ ಮಾಡಿ ಬ್ಲೌಸ್ ಹಾಕಿದ್ದೀನಿ. ಹಿಂದೇನೂ ಅಷ್ಟೇ ಲುಕ್ ಬೇರೆ ಅಂದರೆ ಪೂರ್ತಿ ಟ್ರೆಡಿಷ್ನಲ್ ಆಗಿದ್ದೆ, ಸ್ವಲ್ಪ ಮಾಡರ್ನ್ ಲುಕ್ ಇರಲಿ ಅಂತ ಈ ಥರ ಡಿಸೈನ್ ಮಾಡ್ತಿರೋದು. ಆ್ಯಂಡ್ ಜ್ಯುವೆಲ್ಸು ಅಷ್ಟೇ, ಆ್ಯಂಟಿಕ್ ಜ್ಯುವೆಲ್ಸ್ ಹಾಕಿದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗಾಗಿ ಈ ಸೀರೆಗೂ ಈ ಜ್ಯುವೆಲ್ಸ್ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಜಡೆ ಹಾಕೋದು ಕಾಮನ್, ಎಲ್ಲರೂ ಹಾಕ್ತಾರೆ. ಸೊ ಹಾಗಾಗಿ ನಾನು ಲೂಸ್ ಹೇರ್ಸ್ನು ಸ್ವಲ್ಪ ಹೀಗೆ ಪ್ರಿಪೇರ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ. ಮೇಕಪ್ ಲೈಟ್ ಆಗಿ, ಹೌದು ಮೇಕಪ್ ತುಂಬ ಲೈಟಾಗಿ ಇರುತ್ತೆ. ಒಂದು ಚಿಕ್ಕದೊಂದು ಲುಕ್, ಹಬ್ಬದ ಲುಕ್ ಚೆನ್ನಾಗಿರುತ್ತೆ. ಒಂದು ಸಣ್ಣ ಬಿಂದಿ ಇಟ್ಕೊಂಡ್ರೆ ಸಾಕು ಅಂತ ಒಂದು ಡಿಸೈನ್ ನೋಡಿ ಹೀಗಿರುತ್ತೆ. ಸೊ ಟ್ರೆಡಿಷನಲ್ ಎಸ್ಪೆಷಲಿ ಚೆಕ್ಸ್ ರೇಷ್ಮೆ ಸೀರೆ, ಈ ರೇಷ್ಮೆ ಸೀರೆಗಳಿಗೆ ಬ್ಲೌಸ್ ಕಂಫರ್ಟ್ ಆಗು ಇರುತ್ತೆ ಅಂತ. ಈ ರೇಷ್ಮೆ ಸೀರೆಗಳು, ಈ ಹಳೆ ರೇಷ್ಮೆ ಸೀರೆಗಳಿಗೆ ಎಸ್ಪೆಷಲಿ ತುಂಬ ವರ್ಷ ಆಗಿರುತ್ತೆ. ರೇಷ್ಮೆ ಸೀರೆಗಳು ತುಂಬ ದುಬಾರಿ ಬೆಲೆ ಕೊಟ್ಟು ಕೊಂಡ್ಕೊಂಡಿರ್ತೀವಿ. ಆಗ ಏನು ಮಾಡೋದು, ಬ್ಲೌಸ್ ಆಗ್ತಿಲ್ಲ ಅನ್ನೋ ಯೋಚನೆನೇ ಬೇಡ. ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ರೆ ಮೋರ್ ದ್ಯಾನ್ 2 to 3 ಏನು ಬಹಳಷ್ಟು ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು, ಈ ಲುಕ್ ಪಡಿಬೋದು. ಮಾಡರ್ನ್ ಲುಕ್ ಬೇಕು ಅಂದರೆ ಈ ರೀತಿ ಫ್ರೀ ಹೇರ್ ಸ್ಟೈಲ್, ಕರ್ಲಿ ಅಥವಾ ಸಿಂಗಲ್ ಪೀಸ್ ಈ ರೀತಿ ಟ್ರೀಟ್ ಮಾಡಿದರೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು. ಫೆಸ್ಟಿವ್ ಸೀಸನ್ನಲ್ಲಿ ಅಲಂಕಾರ ಮಾಡ್ಕೊಳ್ಳೋದೇ ಒಂಥರ ಖುಷಿ. ಅದರಲ್ಲೂ ಟ್ರೆಡಿಷನಲ್ ಆಗ್ಬೋದು, ಅದು ಯಾವುದೇ ರೀತಿ ಅಲಂಕಾರ ಆಗ್ಬೋದು, ನೋಡೋರಿಗೆ ಹಬ್ಬನೇ. ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ 3 ಜನ ಮಹಿಳೆಯರು, ಅವರು ಅಷ್ಟೇ ತುಂಬ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಅಕ್ಷತಾ, ನಮಸ್ತೆ ಮ್ಯಾಮ್. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌದು. ಹೇಗೆ, ಏನು ಸ್ಟೈಲಿಂಗ್ ಹೇಗೆ? ಯುಗಾದಿ ಹಬ್ಬ ಅಂದರೆ ಅದು ಟ್ರೆಡಿಷ್ನಲೇ ಹಬ್ಬ. ನಮಗೆ ಒಡವೆ ಹಾಕ್ಕೊಂಡು ಆ್ಯಂಟಿಕ್ ಜ್ಯುವೆಲ್ರಿ ಹಾಕ್ಕೊಂಡು ನಮ್ಮನ್ನು ನಾವು ತೋರಿಸ್ಕೊಳ್ಳೋದಂದರೆ ಅದೊಂದು ಖುಷಿ. ಇದು ಕಂಚಿಪುರಂ ಸಿಲ್ಕ್ ಸಾರಿ ಹಾಕ್ಕೊಂಡು ಸೆಲ್ಫ್ ಬ್ಲೌಸ್. ಓಕೆ. ಆಮೇಲೆ ಆ್ಯಂಟಿಕ್ ಜ್ಯುವೆಲ್ರಿ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ.
ಎಲ್ಲ ಆ್ಯಂಟಿಕ್ ಹಾಕಿ ಒಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೋಗಿದ್ದೀನಿ. ಓಕೆ, ಹಬ್ಬದ ಲುಕ್ ಇದು. ಹಬ್ಬದ ಲುಕ್, ಪ್ರಾಪರ್ ಹಬ್ಬದ ಲುಕ್ ನಮ್ಮದು. ಓಕೆ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಮೇಡಮ್, ಹಲೋ ಸುಷ್ಮಾ ಅಂತ. ಸುಷ್ಮಾ ಅವರೇ, ನೀವು ಫುಲ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇದ್ದೀರಾ. ನಾರ್ತ್ ಇಂಡಿಯನ್ಗೆ ಸೌತ್ ಇಂಡಿಯನ್ ಟಚ್ ಕೊಟ್ಟಿರೋ ಹಾಗೆ. ಓಕೆ, ನೋಡಿದ್ರಲ್ಲ, ನಾರ್ತ್ ಇಂಡಿಯನ್ ಪ್ಲಸ್ ಸೌತ್ ಇಂಡಿಯನ್ ಟಚ್ ಕೊಟ್ಟು ಅವ್ರು ಸ್ಟೈಲಿಂಗ್ ಮಾಡಿದ್ದಾರೆ. ಸೊ ಏನು, ಯಾವ ತರ ಇದು ಇದು ಲೆಹೆಂಗಾ? ವೆಲ್ವೆಟ್ ಬ್ಲೌಸ್ ಟ್ರೈ ಮಾಡಿದೀವಿ ಅಂಡ್ ದೆನ್ ನೆಟ್ಟೆಡ್. ಬಟ್ ನಮಗೆ ಟ್ರೆಡಿಷನಲ್ ಲುಕ್ ಬೇಕು. ಈ ನಮ್ದು ಹಬ್ಬ ಹರಿದಿನ ಸಡಗರ, ಹೆಣ್ಮಕ್ಳು ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಹಬ್ಬ ಬರ್ತಿದ್ದಂಗೆ ನಮಗೆ ಡ್ರೆಸ್ ಮಾಡ್ಕೋಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ಒಂದು ಆಸೆ ಎಲ್ಲರಿಗೂ ಇರುತ್ತೆ. ಹೌದು. ಸೊ ಹಾಗೆ ಡಿಫ್ರೆಂಟ್ ಸ್ಟೈಲ್ ಎಲ್ಲ ಕಡೆ ಸೇಮ್ ಲಂಗ ದಾವಣಿ, ಇಲ್ಲಿ ಲೆಹೆಂಗಾ ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಸೊ ಅದಕ್ಕೆ ಕೈಗೆಲ್ಲ ಡಿಫ್ರೆಂಟ್ ಆಗಿ, Yes, ಇದು hand ನಾರ್ತ್ sign ಇಂಡಿಯನ್, ಇದು ಸೌತ್ ಇಂಡಿಯನ್. ಸೊ ಇಟ್ಸ್ ಅ ಮಿಕ್ಸ್ಚರ್, ಎರಡರಿಂದನೂ ಮಿಕ್ಸ್ಚರ್. ಸೊ ನೆಕ್ ಪೀಸು ಸೌತ್ ಇಂಡಿಯನ್ ಅಂಡ್ ದೆನ್ ಮಾಟಿಕಾ ತೀಕಾ, ಇದು ಓಕೆ, ಡ್ರೆಸ್ ಲೆಹೆಂಗಾ ಸ್ಟೈಲ್ ಫುಲ್ ಲೆಹೆಂಗಾ ಅಂಡ್ ದೆನ್ ನೆಟ್ಟೆಡ್. ಓಕೆ, ಸೊ ನೀವು ಸೌತ್ ಪ್ಲಸ್ ನಾರ್ತ್ ಎರಡು ಸ್ಟೈಲಿಂಗ್ ಯೂನಿಕ್ ಸ್ಟೈಲ್, ಮಿಕ್ಸ್ ಮ್ಯಾಚ್ ಮಾಡಿದ್ದೀರಾ. ಯೂನಿಕ್ ಸ್ಟೈಲ್ ಅಂತ ಟ್ರೈ ಮಾಡಿದೀವಿ. ನೀವು ಅಷ್ಟೇ ತುಂಬಾ ಚೆನ್ನಾಗಿ ತುಂಬಾ ಕಾಣಿಸ್ತೀರಾ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮಿ ಅವರೇ, ಹಲೋ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನೀವು ಅಷ್ಟೇ ಫುಲ್ ಟ್ರೆಡಿಷನಲ್ ಲುಕ್ ಅಲ್ಲಿ ಇದ್ದೀರಾ. ಹಬ್ಬ ಕರ್ನಾಟಕದ. ಅಂದ್ರೆ ಸಡಗರ. ಹೌದು. ಚಿಕ್ಕದ್ರಿಂದ ಹಬ್ಬಕ್ಕೆ ರೆಡಿ ಆಗಬೇಕು. ಅವಾಗೆಲ್ಲ ವರ್ಷಕ್ಕೆ ಒಂದ್ಸಲ 2 ಸಲನೇ ಹೊಸ ಬಟ್ಟೆ. ಇದು ನಮಗೆ ಹೊಸ ವರ್ಷ, ಹೊಸ ಬಟ್ಟೆ. ಬೇವು ಬೆಲ್ಲ. ಸೊ ಹೇಗೆ ನಿಮ್ಮ ಸ್ಟೈಲಿಂಗ್ ಬಗ್ಗೆ ಹೇಳಿ. ಇದು ಕಂಚಿ ಸೀರೆ, ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು, ಅದಕ್ಕೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದೀವಿ. ಸೊ ದಿಸ್ ಐ ಹ್ಯಾವ್ ಪೇರ್ಡ್ ವಿತ್ ಚೋಕರ್. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲರಿಗೂ ಹೊಸ ವರ್ಷ ಅಂತಾನೆ ಹೇಳ್ಬೋದು. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಸೀರೆ ಸ್ಟೈಲಿಂಗ್, ಲೆಹೆಂಗಾ ಸ್ಟೈಲಿಂಗ್, ಲಂಗ ದಾವಣಿ ಸ್ಟೈಲಿಂಗ್ ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿ ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.